ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಮುಖ್ಯಮಂತ್ರಿ ಅವರು ಕರೆಯನ್ನು ಮಾಡಿ 4 ಗಂಟೆಗೆ ರಾಜ್ಭವನ್ ಬರಬೇಕು ಅಂತ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹೌದು, ಹಾಗೂ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಅವರು ದೂರವಾಣಿ ಮುಖಾಂತರ ಅವರು ಬಹುಶಃ ಮಾತಾಡಿದ್ದಾರೆ, ಭೇಟಿಯಾಗಿದ್ದಾರೆ. ನಮಗೆ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿದ್ದಾರೆ. ಎಷ್ಟು ಗಂಟೆ ಬಂದು ಸರ್ ಫೋನ್? ಈಗ ಒಂದು 5 ನಿಮಿಷ ಹಿಂದೆ, 5 ನಿಮಿಷ ಹಿಂದೆ. ಅಲ್ಲ, ಬಹಳ ಸಂತೋಷ ಅನಿಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದಿವಂಗತ ಧರಮ್ ಸಿಂಗ್ ಸಾಹೇಬ್ರನ್ನು ನಮ್ಮೆಲ್ಲ ಕುಟುಂಬದವರು ನಾವೆಲ್ಲರೂ ಕೂಡ ನಾವು ನೆನೆಸ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ಮತ್ತು ಸೋನಿಯಾ ಗಾಂಧಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಪಕ್ಷದ ಎಲ್ಲ ವರಿಷ್ಠರು ಹಾಗೂ ಎಲ್ಲ ನಾಯಕರಿಗೆ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರಂತ ಅವರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಮತ್ತು ವಿಶೇಷವಾಗಿ ಎಲ್ಲ ಜನರಿಗೆ, ಯಾಕಂದರೆ ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮತ್ತು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ನಾನು ಧನ್ಯವಾದಗಳನ್ನು, ಕೈ ಮುಗಿದು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಇಲ್ಲ, ಒಂದು ನಿರೀಕ್ಷೆ ಇತ್ತು. 2023 ಕೂಡ ತಪ್ಪಿತು, 2018 ತಪ್ಪಿತು. ಆದರೆ ಯಾವಾಗಲೂ ಕೂಡ ಒಂದು ನಮ್ಮ ತಂದೆಯವರು ಹೇಳಿದ್ದಾರೆ, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್ ಅಂತ, ತಾಳ್ಮೆಯಿಂದ ಇರಬೇಕಂತ ಹೇಳಿದ್ದಾರೆ. ಅದನ್ನು ಅವ್ರು ಹೇಳ್ತಕ್ಕಂಥ ಒಂದು ಹೆಜ್ಜೆಯಲ್ಲಿ ಹೋಗೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ತಮ್ಮ ಹೆಸರು ಮತ್ತು ಬೇರೆಯವರ ಹೆಸರು ಸಾಕಷ್ಟು ಚರ್ಚೆ ಆಯಿತು. ಕೊನೆಯದವರೆಗೂ ಕೂಡ ಇವಾಗ ಪಕ್ಷದಲ್ಲಿ ಕೆಲವು ಸತಿ ಬಹಳ ಒಂದು ಒತ್ತಡ ಇರ್ತದೆ, ಹೆಚ್ಚು ಕಡಿಮೆ ಆಗ್ತದೆ. ನಾವೆಲ್ಲ ಒಂದು ಶಿಸ್ತಿನ ಸಿಪಾಯಿ. ನಮ್ಮ ಇವಾಗ 137 ಶಾಸಕರು ನಾವೇನು ಇದ್ದೀವಿ, ಎಲ್ಲರೂ ಸೇರಿ ಪಕ್ಷದ ಒಂದು ತೀರ್ಮಾನಕ್ಕೆ 2023 2018 ಯಾವಾಗಲೂ ಕೂಡ ಭದ್ರವಾಗಿರ್ತೀವಿ ಅಂತ ನಾವು ಹೇಳಿದ್ವಿ. ಆ ಒಂದು ರೀತಿಯಿಂದ ಎಲ್ಲರೂ ಭದ್ರವಾಗಿದ್ದೀವಿ, ಎಲ್ಲರೂ ಜೊತೆ ಆಗಿದ್ದೀವಿ. ಕಲಬುರಗಿ ಕಲ್ಯಾಣ ಕರ್ನಾಟಕ ಹೆಬ್ಬಾಗಿಲು ಅಂತಾರೆ, 3 ಸ್ಥಾನ ಸಿಕ್ಕಿದೆ ಸರ್ ಕಲಬುರಗಿಗೆ, ಎಷ್ಟು ಖುಷಿ ಇದೆ? ಹೌದು, ಇಲ್ಲ, ಕೆಲವು ಸತಿ 6 ಜನನು ಕೂಡ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು, ದಿವಂಗತ ಕಮರುಲ್ ಇಸ್ಲಾಂ ಅವರು, ಬಾಬುರಾವ್ ಚಿಂಚನ್ಸೂರ್ ಅವರು, ಬಾಬುರಾವ್ ಚೌಹಾಣ್ ಅವರು, ಮತ್ತೆ ಮಲ್ಕ ರೆಡ್ಡಿ ಅವರು ಕೂಡ ಎಲ್ಲರೂ ಕೂಡ ಒಂದೇ ಸತಿ ಮಾಲಿಕೆ ಗೊತ್ತಿದ್ದಾರೆ. ಅವರೆಲ್ಲ ಒಂದೇ ಟೈಮ್ ಮಂತ್ರಿ ಆಗಿದ್ರು. ನಮ್ಮ ದೊಡ್ಡ ಜಿಲ್ಲೆ ಇರುವ ಕಾರಣದಿಂದ ಹೆಚ್ಚಿನ ಮತ್ತೆ ಹೆಡ್ ಕ್ವಾರ್ಟರ್ ಆಗಿದೆ, ಕಲ್ಯಾಣ ಕರ್ನಾಟಕದ ಹೆಡ್ ಕ್ವಾರ್ಟರ್ ಆಗಿದೆ. ಆ ಒಂದು ಕಾರಣಕ್ಕಾಗಿ 3 ಸ್ಥಾನ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.